ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ವಂದನೆಗಳು. ದಿನಾಂಕ 18/9/2025. ಈ ಹೊತ್ತಿಗೆ ತೆಗೆದುಕೊಂಡ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 94ನೇ ಕೀರ್ತನೆ 18ನೆಯ ವಚನ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಇಫ್ ಐ ಸೇ ಮೈ ಫುಟ್ ಸ್ಲಿಪ್ಸ್, ಯುವರ್ ಮರ್ಸಿ ಓ ಲಾರ್ಡ್ ವಿಲ್ ಹೋಲ್ಡ್ ಮೀ ಅಪ್. ಪ್ರೀತಿಯ ದೇವಜನರೇ, ಮಾನವ ದುರ್ಬಲತೆ ಮತ್ತು ದೇವರ ಅಚಲವಾದಂಥ ಪ್ರೀತಿ ಹಾಗೂ ದೇವರ ಕರುಣೆಯ ಮೇಲೆ ಅವಲಂಬನೆಯ ಆಳವಾದ ಕ್ಷಣವನ್ನು ವಿವರಿಸುವಂಥ ವಾಕ್ಯವಾಗಿದೆ. ಕೀರ್ತನೆಗಾರ ಅಗಾಧವಾದಂಥ ಹತಾಶೆ, ಸನ್ನಿಹಿತವಾದ ಪತನ ಮತ್ತು ವಿನಾಶನದ ಭಾವನೆಯನ್ನು ಎದುರಿಸುತ್ತಿದ್ದನು. ದೇವರಿಂದ ಹಠಾತ್ ಆಧ್ಯಾತ್ಮಿಕ ಹಾಗೂ ದೈವಿಕ ಬೆಂಬಲವನ್ನು ಪಡೆಯುತ್ತಾನೆ. ಜೀವನದಲ್ಲಿ ಕೀರ್ತನೆಗಾರನು ಸೋತಾಗ, ನಿರಾಶೆಗಳನ್ನು ಎದುರಿಸುವಾಗ, ಮಾರ್ಗ ಕಾಣದೇ ಇರುವಾಗ ಹೇಳಿದ ಮಾತೆ, ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನ್ನ ಆಧಾರವಾಗಿದೆ ಎಂಬಂಥ ದೇವರ ಸಹಾಯವನ್ನು, ದೇವರ ಶಕ್ತಿಯನ್ನು ತನ್ನ ಅನುಭವದ ಮೂಲಕ ಇಲ್ಲಿ ವಿವರಿಸುತ್ತಾನೆ. ಪ್ರೀತಿಯ ಸಭೆಯವರೇ, ಕಾಲು ಜಾರುವುದು ಇಂದು ನಮ್ಮ ಬದುಕಿನಲ್ಲಿಯೂ ಇರುವಂಥ ದುರ್ಬಲ ಗುಣಗಳು, ಕುಗ್ಗಿ ಹೋಗುವಂತಹ ಪರಿಸ್ಥಿತಿಗಳು. ನಮ್ಮ ಕಾಲುಗಳು ಪಾಪಕ್ಕೆ ಜಾರದಂತೆ ದೇವರ ಕೃಪೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿದೆ. ಕೀರ್ತನೆಗಾರ ದೇವರ ಕೃಪೆಯ ಮೇಲೆ ನಿರಂತರ ನಂಬಿಕೆ ಇಡುತ್ತಿದ್ದಾನೆ. ಅತ್ಯಂತ ಕೆಳಮಟ್ಟದಲ್ಲಿ ಆತ ಇರುವಾಗ ದೇವರ ಪ್ರೀತಿ ಅವನನ್ನು ಎತ್ತಿ ಹಿಡಿಯಿತು. ಮತ್ತೆ ಅವನ ಕಾಲುಗಳು ಜಾರದಂತೆ ಭದ್ರವಾದ ಹೆಜ್ಜೆ ನೀಡಲು ದೇವರ ಅನುಗ್ರಹ ಪುನಃಸ್ಥಾಪಿಸಿತು. ಅಂತಹ ನಂಬಿಕೆಯಲ್ಲಿ ನಾವು ಕೂಡ ಮನನ ಮಾಡಿಕೊಳ್ಳೋಣ. ನಮ್ಮ ಕಾಲುಗಳು ಪಾಪಕ್ಕೆ ಜಾರದಂತೆ ದೇವರ ಕೃಪೆ ನಮ್ಮನ್ನು ಎತ್ತಿ ಹಿಡಿಯಲಿ. ದೇವರ ಮಾರ್ಗದಲ್ಲಿ ನಡೆಯಲು, ಭದ್ರವಾದಂಥ ಹೆಜ್ಜೆಯನ್ನಿಟ್ಟು ಸಾಗಲು ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಹೊಸ ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ನಮ್ಮ ಬದುಕಿನಲ್ಲಿ ನಿನ್ನ ಸಹಾಯ ಕೃಪೆಯಾಗಿ ನಾವು ಅವಲಂಬಿಸಿ ಬಾಳುತ್ತೇವೆ ಸ್ವಾಮಿ. ಮತ್ತೊಂದು ಶುಭ ದಿನವನ್ನು ನಮಗೆ ಅನುಗ್ರಹಿಸಿದ್ದಿ ದೇವರೇ. ಈ ದಿನದಲ್ಲಿಯೂ ಕೂಡ ನಾವು ಪಾಪಕ್ಕೆ ನಮ್ಮ ಕಾಲುಗಳು, ನಮ್ಮ ಜೀವನ, ನಮ್ಮ ಬದುಕು ಜಾರಿ ಹೋಗದಂತೆ ಸ್ವಾಮಿ ನಿನ್ನ ಕೃಪೆ ನಮ್ಮನ್ನು ರಕ್ಷಿಸಲಿ ಕರ್ತನೇ. ಸ್ವಾಮಿ, ನಮ್ಮ ಜೀವನದಲ್ಲಿ ಬರುವಂಥ ದುರ್ಬಲತೆಗಳು ದೇವರೇ, ದೌರ್ಬಲ್ಯ ಗುಣಗಳಿಗೆ ನಾವು ಕುಗ್ಗಿ ಹೋಗದಂತೆ ದೇವರ ಕೃಪೆ ನಮ್ಮನ್ನು ಕಾಪಾಡುತ್ತದೆ. ದೇವರ ಕೃಪೆ ನಮ್ಮನ್ನು ಮೇಲಕ್ಕೆತ್ತುತ್ತದೆ ಎಂಬಂಥ ಕೀರ್ತನೆಗಾರನ ನಂಬಿಕೆಯಲ್ಲಿ ನಾವು ಕೂಡ ನಮ್ಮನ್ನು ಮನನ ಮಾಡಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮ ಜೀವನದಲ್ಲಿ ಸೋತಾಗ, ನಿರಾಶೆಯಲ್ಲಿದ್ದಾಗ ನಿನ್ನ ಕೃಪೆ ನಮ್ಮನ್ನು ಮೇಲಕ್ಕೆತ್ತಲಿ ಸ್ವಾಮಿ. ನೀನು ಮೆಚ್ಚುವಂಥ ದಾರಿಯಲ್ಲಿ ನಡೆಯಲು ನಮ್ಮ ಹೆಜ್ಜೆಗಳನ್ನು ಬಲಪಡಿಸು. ಇದನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ನಿನ್ನ ಸಹಾಯವನ್ನು, ಕರುಣೆಯನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವ ನಿನ್ನ ಕರಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಸಮಾಧಾನ, ಶಾಂತಿಯನ್ನು ನಮಗೆ ಅನುಗ್ರಹಿಸೆಂದು ಯೇಸು ಸ್ವಾಮಿಸನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ದೇವರೇ. ಆಮೇನ್.